ಬೇರೆ ಊರುಗಳಲ್ಲಿ ಕೆಲಸ ಮಾಡೋರ ಪೋಷಕರೇ ಟಾರ್ಗೆಟ್ ಆಗಿದ್ದಾರೆ. ಪೊಲೀಸ್ ವೇಷದಲ್ಲಿ ವಿಡಿಯೋ ಕಾಲ್ ಮಾಡಿ ಟೋಪಿ ಹಾಕ್ತಾರೆ. ರೇಪ್ ಕೇಸ್ ಆಪಾದನೆಯನ್ನ ಮಾಡಿ ಹಣವನ್ನ ಪೀಕಿದ್ದಾರೆ ಸೈಬರ್ ವಂಚಕರು. ವಿಡಿಯೋ ಕರೆ ಮೂಲಕ ಬಳ್ಳಾರಿಯ ಪೋಷಕರಿಗೆ ಟೋಪಿಯನ್ನ ಹಾಕಿದ್ದಾರೆ. ನಿಮ್ಮ ಮಗ ಗ್ಯಾಂಗ್ ರೇಪ್ನಲ್ಲಿ ಭಾಗಿಯಾಗಿದ್ದಾನೆ ಅಂತ ಫೋನ್ ಮಾಡಿ ಮಗ ಅಳುವ ಫೇಕ್ ವಾಯ್ಸ್ ಅನ್ನ ಕೂಡ ಮಾಡಿಕೊಂಡು ವಂಚಿಸಿದ್ದಾರೆ. ಟೋಪಿಯನ್ನ ಹಾಕಿದ್ದಾರೆ ಈ ಮೂಲಕ. ಸೈಬರ್ ವಂಚಕರು ಒಂದು ಬಹಳ ಸೂಕ್ಷ್ಮ ವಿಚಾರ ಇಟ್ಟುಕೊಂಡು ಪೋಷಕರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ ತಮ್ಮ ಮಕ್ಕಳು ಬೇರೆ ಜಿಲ್ಲೆಯಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಅಥವಾ ಒಂದು ಬೇರೆ ಊರಿಗೆ ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಓದಕ್ಕೆ ಹೋಗಿರ್ತಾರೆ. ಈ ಒಂದು ಮಾಹಿತಿ ಬಳಸ್ಕೊಂಡು ಸೈಬರ್ ವಂಚಕರು ನಾವು ಪೊಲೀಸರ್ ಅಂತ ಪೋಷಕರಿಗೆ ಕರೆ ಮಾಡಿ ನಿಮ್ಮ ಮಗ ಯಾವುದೋ ಒಂದು ಹುಡುಗಿಗೆ ರೇಪ್ ಮಾಡಿದ್ದಾನೆ, ಆದ ಕಾರಣದ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೆದರಿಸಿ ಹಣ ವರ್ಗಾವಣೆ ಮಾಡಲು ಬೇಡಿಕೆ ಇಡ್ತಾರೆ. ಮತ್ತೇನ್ ಹೇಳ್ತಾರಪ್ಪ ಅಂದ್ರೆ ನಿಮ್ಮ ಮಗ ಅಥವಾ ಮಗಳು ಯಾವುದೋ ಒಂದು ಡ್ರಗ್ಸ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಆದ ಕಾರಣದ ಅವರನ್ನು ನಾವು ಅರೆಸ್ಟ್ ಮಾಡಿದ ಅಂತ ಕೂಡ ಹೇಳ್ತಾರೆ. ಇಂಥ ಒಂದು ಹುಷಿಕರಿಗಳಿಗೆ ಅಥವಾ ವೇಷಧಾರಿ ಕರೆಗಳಿಗೆ ನಂಬಿ ಯಾವುದೇ ಕಾಲಕ್ಕೂ ಹಣವನ್ನು ವರ್ಗಾವಣೆ ಮಾಡದಿರಿ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ಪೋಷಕರಾದವರು ಆ ತಕ್ಷಣ ಆ ಸೈಬರ್ ವಂಚಕರ ಕರೆಯನ್ನು ಕಟ್ ಮಾಡಿ ತಮ್ಮ ಮಕ್ಕಳ ಜೊತೆ ಮಾತಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ವಿಷಯ ಬಹಳ ಸೂಕ್ಷ್ಮವಾದ ವಿಚಾರ. ಯಾಕಂದ್ರೆ ಎಲ್ಲ ತಂದೆ ತಾಯಿದು ಮನಸ್ಥಿತಿ ಆಗ್ಲಿ ಆರೋಗ್ಯ ಸ್ಥಿತಿ ಆಗ್ಲಿ ಒಂದೇ ತರ ಇರೋದಿಲ್ಲ. ಮಕ್ಕಳ ವಿಷಯದಲ್ಲಿ ಎಲ್ಲ ತಂದೆ ತಾಯಿಗಳು ಬಹಳ ಬೇಗ ಪ್ಯಾನಿಕ್ ಆಗ್ಬಿಡ್ತಾರೆ. ಸೊ ದಯವಿಟ್ಟು ಈ ಮಾಹಿತಿಯನ್ನು ಆದಷ್ಟು ಬಹಳಷ್ಟು ಜನರಿಗೆ ಶೇರ್ ಮಾಡಿ ಹಂಚಿಕೊಳ್ಳಿ. ನೆನಪಿರ್ಲಿ, ಯಾವ್ದೋ ಪೊಲೀಸ್ ಅಧಿಕಾರಿ ಆಗ್ಲಿ ಯಾವ್ದೋ ಮತ್ತೆ ಬೇರೆ ಅಧಿಕಾರಿ ಆಗ್ಲಿ ಪೋಷಕರಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಕರೆ ಮಾಡಿ ಹಣದ ಬೇಡಿಕೆಯನ್ನ ಫೋನ್ ಮುಖಾಂತರ ಇಡುವುದಿಲ್ಲ. ಒಂದು ವೇಳೆ ನೀವು ಈ ತರ ಒಂದು ಸೈಬರ್ ವಂಚನೆಗೆ ಒಳಗಾಗಿದ್ದಲ್ಲಿ ನಮ್ಮ ಸೈಬರ್ ಸಹಾಯವಾಣಿ 193 ಕರೆ ಮಾಡಿ ದೂರನ್ನು ಸಲ್ಲಿಸಬಹುದು ಅಥವಾ www.cybercrime.gov.in ಗೆ ಲಾಗಿನ್ ಆಗಿ ತಮ್ಮ ದೂರನ್ನು ಸಲ್ಲಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.